ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗ ನಾವು ಮಂತ್ರಾಲಯ ಟ್ರಿಪ್ ಹೋಗಿದ್ವಿ. ಸೊ ಆ ಟ್ರಿಪ್ ಮುಗಿಸಿ ಈಗ ರಿಟರ್ನ್ ಬೆಳಗಾವಿಗೆ ಹೊಂಟಿವಿ. ಆಲ್ಮೋಸ್ಟ್ ಬೆಳಗಾವಿ ನಿಯರ್ ಅದೀವಿ ಅಂತಂದು ಹೇಳ್ಬೋದು. ನಿನ್ನೆ ಶೇರ್ ಮಾಡ್ಕೊಂಡಿರೋ ಬ್ಲಾಗ್ನ ನೋಡಿರೋರ್ಗಂತೂ ಗೊತ್ತಿರ್ತೈತಿ. ಸೊ ಯಾವ ಪರಿ ಟ್ರೈನಿಗೆ ಅವಾಂತರ ಎಲ್ಲ ಆಯಿತು, ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂತೇಳಿ ರಿಟರ್ನ್ ಮಂತ್ರಾಲಯದಿಂದ ಬೆಳಗಾವಿಗೆ ಬರಬೇಕಾದ್ರೆ. ಸೊ ವ್ಲಾಗ್ಸ್ ಇನ್ನೂ ಎಲ್ಲ ನೋಡಿಲ್ಲ. ಮಂತ್ರಾಲಯದ್ದು ಒಂದು 4 ವ್ಲಾಗಿನ ಇದ್ದಂಗೆ ಅದಾವು. ಸೊ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಫಸ್ಟ್ ಟೈಮ್ ಮಂತ್ರಾಲಯದ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಏನೆಲ್ಲ ಆಯಿತು ಅಂತಂದು ಶೇರ್ ಮಾಡ್ಕೊಂಡಿನಿ. ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ. ಸೊ ಬೆಳಗ್ಗೆ ಈಗ ಒಂದು ಟೈಮ್ ಹತ್ರ ಒಂದು 8:30 ಅದು ಇದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಸೊ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನೋ ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಈ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಟ್ರೈನಿಗೆ ನಿದ್ದಿನ ಆಗಿಲ್ಲ. ನೈಟ್ ಊಟ ಗಿಟ ಎಲ್ಲ ಆಗಿಂದ ಒಂದು 11-11:30ವರೆಗೂ ಕೂತ್ಕೊಂಡೆ. ಕುಂತು ಬೆನ್ನು ಬಂತು. ಸೊ ನಿದ್ದೆ ಬೇರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಗೊತ್ತಲ್ಲ, ಅಷ್ಟಾಗಿ ನಿದ್ದೆ ಆಗಂಗಿಲ್ಲ, ಮತ್ತು ಟಯರ್ಡ್ ಆಗಿರ್ತೀವಿ. ಸೊ ಕುಂತು ಸಾಕಾಗಿ ಹಸ್ಬೆಂಡ್ ಅಲ್ಲೇ ಒಂದು ಸ್ವಲ್ಪ ಮುಂದಕ್ಕೆ ಸರಿದ್ರು. ಅಲ್ಲಿ ಬೆನ್ನಿಂದನ ಮಲ್ಕೊಂಡೆ. ನಮ್ಮ ಮಕ್ಕಳಿಬ್ರು ಮೇಲೆ ಮಲ್ಕೊಂಡಿದ್ರು. ಇನ್ನು ಅಮ್ಮ ಕೆಳಗೆ ಮಲ್ಕೊಂಡ್ಬಿಟ್ಲು. ಆಕಿನೂ ಎಷ್ಟೋ ತನಕ ಕುಂದ್ರಕ್ಕಾಗತ್ತೆ. ಹಸ್ಬೆಂಡ್ ಒಂದು ಸ್ವಲ್ಪ ಹೊತ್ತು ಕುಂತರು. ಆನಂತರ ನಾನು ಮಲ್ಕೊಂಡಿದ್ದ ಜಾಗಕ್ಕೆ ಒಂದು ಸ್ವಲ್ಪ ಮಲ್ಕೊಂಡ್ರು. ನಾನು ಕೆಳಗೆ ಕೂತ್ಕೊಂಡು ಅಲ್ಲೇ ಮಲ್ಕೊಂಡೆ. ಹೆಂಗೆ ಒಟ್ಟೆ ಬೆಳಗಾವಿ ಬಂದು ತಲುಪಿದ್ವಿ, ಅದು ಸಮಾಧಾನ. ಸೊ ಮನೆಗೆ ಹೋಗಿಂದ ಈಗೇನು ರೆಸ್ಟ್ ಇಲ್ಲ. ಕೆಲಸ ಮಾಡಬೇಕು, ಮತ್ತು ಅನ್ವಿತನ ಹಾಸ್ಟೆಲಿಗೆ ಕಳ್ಸಕ್ಕೆ ಹೋಗಬೇಕು. ಬ್ಯಾಗ್ ಪ್ಯಾಕಿಂಗ್ ಅದು ಮಾಡ್ಕೋಬೇಕು. ಅನ್ವಿತನ ಆಲ್ಮೋಸ್ಟ್ 3% ಬ್ಯಾಗ್ ಪ್ಯಾಕಿಂಗ್ ಆಗೈತಿ. ಇವರೆಲ್ಲರೂ ರೆಸ್ಟ್ ಮಾಡ್ತಾರೆ ಬಿಡ್ರಿ ಈಗ ಮನೆಗೆ ಹೋಗಿ ನಾಷ್ಟ ಗಿಷ್ಟ ಅದೆಲ್ಲ ಮಾಡಿಕೊಂಡು. ಬಟ್ ನಾನು ರೆಸ್ಟ್ ಮಾಡೋಕ್ಕಾಗಂಗಿಲ್ಲ. ಕೆಲಸ ಮಾಡ್ಕೋಬೇಕು, ಬಟ್ಟೆಗೆಲ್ಲ ತೊಳೆದಾಕೋಬೇಕು, ಬ್ಯಾಗ್ ಪ್ಯಾಕಿಂಗು. ಸೊ ಸುಮಾರು ಕೆಲಸಗಳೆಲ್ಲ ಇರ್ತಾವೆ. ಸೊ ಅದನ್ನೆಲ್ಲ ನೋಡ್ಕೋಬೇಕು. ನೋಡಲ್ಲ ನಾನು ಬಿಟ್ಟು ತಿಂದ್ರೆ ಎರಡು ಬಿಟ್ಟಲ್ಲ, 2 ಬಿಟ್ಟು ಕಡಿಮೆ ಮಾಡ್ರ, ದೊಡ್ಡ ಕಡಿಮೆ ಮಾಡ್ರ. ನನ್ನ ವಯಸ್ಸನ್ನ ಇದಾಗ್ಬಿಟ್ಟಿತ್ತು, ಚೇಂಜ್ ಆಗ್ಬಿಟ್ಟು. ಒಂದು ರಾತ್ರಿಯಾಗ ನೀರು ಹೆಚ್ಚು ಕುಡ್ದಿಲ್ಲಲ್ಲ. ಎಷ್ಟೊತ್ತಿನ ಬೆಳಗಾವ ಬರಕ? ಇನ್ನೊಂದು 10 ಮಿನಿಟ್ ಬೆಳಗಾವ ಬರಕ ಆಯ್ತಲ್ಲ. ನನಗೆ ಜಗಳ ಮಾಡಕ್ ಬೇಕಲ್ಲ ಅಂತ ಅಕ್ಕ ತಮ್ಮ ಭಾಳ ಚಂದ ಖುಷಿಲೇ ಪ್ರೀತಿಲೇ ಇರ್ತೀವಿ. ನಾವು ಜಗಳ ಮಾಡಿಲ್ಲವ ಅಂದಲ್ಲಿ ತಿಳಿ ಹೊಡೆದಾರ ಅವರು, ತಿಳಿ ಹೊಡೆದಾರ ಅವರು. ನಾ ಜಗಳ ಮಾಡಿಲ್ಲ. ನಾ ಜಗಳ ಬಿಡ್ಸಾಕ್ ಹೋಗಿ ಅಣ್ಣ ತಮ್ಮಂದಿರ್ದು. ಅಣ್ಣ ತಮ್ಮರ ಜಗಳ ಬಿಡ್ಸಾಕ್ ಹೋದಾಗ ನನಗೆ ತಲೆ ಕೊಡ್ತಾರ ಅವರು. ಬಿಡ್ಸಾಕ್ ಬಂದ್ಯಾ ಅಂತೇಳಿ. ಅದು ಎದ್ರ ಸಂಬಂಧ ಜಗಳ? ನನಗೆ ನನ್ನ ನಿನಗಂತೇಳಿ ಮಾಯಿನನ್ ತಿನ್ನಕ ಮಾಮರ್ ಜಗಳ ಮಾಡಾಕತ್ತಿದ್ರು. ಉಲಿಯಪ್ಪ ಮಾಮ ಚನ್ನಸ್ ಮಾಮ ಅವ್ರ ಜಗಳ ಮಾಡ್ಬಿಡ್ರಂತ ಬಿಡ್ಸಕ್ ಹೋದಾಗ ಬಿಸಕಲ್ಲ ತಿರ್ಗಿಸ್ತಾರಲ್ಲ. ನೀವು ಕಲ್ ತಗೋರಿ, ಬಡಿಗೆ ತಗೋರಿ. ಫುಲ್ ರಗದ ದಬ 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 ಇಲ್ಲೈತ. ಆಮೇಲೆ ಏನ್ ಮಾಡಿರ? ಯಾರು ಇರ್ಲಿಲ್ಲ ಮನ್ಯಾಗ. ತಮ್ಮರ ನಾನ ಚಿಕ್ಕಮ್ಮರ ಇನ್ನೂ ಸಣ್ಣಾರ ಭಾಳ ಇದ್ರು. ಮನಿ ಬಾಜುದಾರ ಒಬ್ರು ಅಜ್ಜಿ ಬಂದು ಅರ್ಶಿನ ಏನೋ ತುಂಬಿದ್ರು. ಅದು ಗಾಯ ಮಾಯ್ಬೇಕಾದ್ರ ಒಂದ್ 20 ದಿನ ತಗೊಂಡೈತಿ. ತಾತ ದಿನ ಅದಕ್ಕೆ ಕಣ್ಣಿನ ಮಲಮ್ ಹಾಕ್ತಿದ್ದೆ. ಇಟ್ಟ ಕಣ್ಣಿಂದು ಟ್ಯೂಬ್ ಸಿಗ್ತಾವಲ್ಲ, ಇಟ್ಟಿಟ್ಟ ಅದನ್ನ ದಿನ 3 ಹೊತ್ತು ಹಾಕಿ ಮಾಸಿದ. ಮತ್ತೆ ಈ ಫುಲ್ ರಕ್ತ ಫುಲ್ ಬಿದ್ದೈತಿ, ಮೈ ಎಲ್ಲ ತೊಲೈತಿ. ಆ ಲೆವೆಲ್ ಕೊಡದಿದ್ದ.
ಅಷ್ಟ ನೀವು ದಿನ ಇರ್ತೈತಿ ಅದು ದಿನಕ್ಕೆ ಒಂದ ಸಲ ಇರಲ್ಲ ಸೆಕೆಂಡ್ಗೂ ಒಂದ್ 10 ನಿಮಿಷಕ್ಕೂ ಇರ್ತಾವ ನಿಮ್ಮ ಜಗಳ. ನಾವು ಹೋಗಿ ಕರೆಕ್ಟ್ 10 ಗಂಟೆ ಮುಗ್ತೀವಿ ಬೆಳಗಾವಿ. ಆತು 9:15 ಆಗೈತಿ. ನಾನ ಮಾಡ್ಸೀನ ಅವ್ರದ್ದು ಅಷ್ಟ ಲೆಕ್ಕಕ್ಕೆ ಹಿಡಿತಿ ನಾ ಮಾಡಿ ಎಬಸ್ಬೇಕು. ನೀವು ತಗೊಂಡಿರೋದು ಗೊತ್ತಾ ಇಲ್ಲವ ಹಂಗ. ಹಾ ಸರಿ ರೀ. ಸೊ ಎಸ್ ನೋಡ್ರಿ ಬೆಳಗಾವಿಗೆ ಬಂದ್ವಿ. ಟೈಮ್ 10 ಗಂಟೆ ಆಗೈತಿ. ಅನಿತಾ ಈ ಸೈಡ್ ಬಾ. ಹಾ ಇಲ್ಲೇ ಹೊರಗೆ ಹೋಗೋದು. ಇಲ್ಲಿ ಕುಂದ್ರು ಒಂದಿಟ್ಟು. ಎಷ್ಟೊತ್ತ ನಿಂತಿತ್ತು ನೋಡಿಲ್ಲ ಅಮ್ಮ. ಇದು ಟ್ರೈನ್ ಹೌದಿಲ್ಲ? ಈ ಟ್ರೈನ್ ಇಲ್ಲಿ ಎಷ್ಟೊತ್ತ ನಿಂತಿತ್ತು. ಅಲ್ಲಿ ಬೇರೆ ಕಡೆ ಎಲ್ಲ 5 ನಿಮಿಷನೂ ನಿಂತಿಲ್ಲ, ಹಂಗ ಬಿಟ್ಬಿಡ್ತಿದ್ರು ಪಾಪ. ಅಲ್ಲಿ ಇನ್ನೂ 10 ಇದ್ರು ಬಿಟ್ಬಿಟ್ರು ಟ್ರೈನ್. ಇಲ್ಲಿ ಎಷ್ಟೊತ್ತ ನಿಂತಿತ್ತು ನೋಡಿ. ಯಾರು 10 ಎಷ್ಟು ಇರಲಿಲ್ಲ ಮಂದಿ. ಒಂದು 15 ನಿಮಿಷ ಹಿಂಗೆ ಮೇಲೆ ನಿಂತಿದ್ದೀವಿ ಈಗ. ಇದು ಟ್ರೈನಿಗೆ ಅಜ್ಮೇರಕ್ಕೆ ಹೋಗುತ್ತೆ ನೋಡ್ರಿ. ಇದ ಟ್ರೈನಿಗೆ ಬಂದೀವಿ ನಾವು. ಅಜ್ಮೇರಕ್ಕೆ ಹೋಗುತ್ತಿದ್ದು. ಅಜ್ಮೇರ್ ಬೆಂಗಳೂರಿಂದ ಅಜ್ಮೇರ ಇದು. ಅದು ಗಾರ್ಡನ್ ಐತಿಲ್ಲ ಇಷ್ಟ. ಮತ್ತ ಯಾರು ನಾಷ್ಟ ಮಾಡಿರಿ ಅವ್ರ ಗಾಡಿ ಹತ್ತಿರಿ. ಇಲ್ಲಿಕ್ಕಿಂತ ಅಲ್ಲಿ ಬಸ್ ಸ್ಟಾಪ್ ಐತಲ್ಲ ಅಲ್ಲಿ ಚಲೋ ಇರ್ತೈತಿ. ನೀನ ಕರ್ಕೊಂಬಂದಿಲ್ಲ ನೋಡ್ರಿ. ಅರವಿಂದ್ ಶಿರಾ ತಗೊಂಡ, ನಾನು ಹಸ್ಬೆಂಡ್ ಇಡ್ಲಿ ವಡ ತಗೊಂಡ್ವಿ. ಆಲ್ರೆಡಿ ಇವ್ರದ್ದು ಟ್ರೈನ್ ನಾಷ್ಟ ಆಗೈತಿ ಈಗ. ಓಡಿಸ್ಲೆ ಸ್ಟ್ಯಾಂಡ್ ಹಚ್ಚ. ಇದ್ರ ಹೆಸರೇನಿದೆ? ನೋಡ್ಲು ವಿವೋ. ವಿವೋ ನೋಡಿ. ಯಪ್ಪ ಏನೇನು ಹೆಸರು ಇರ್ತಾವ. ಯೋಯೋ ವಿವೋ ಅಂತಲ್ಲ, ಇಲ್ಲಿ ಯೋಯೋ ಯೋಯೋ ಅಂತೈತೆ. ವಿವೋ ಅಂತ ಮೊಬೈಲ್ ಹೆಸರು ಹೇಳಕತ್ತಾರ. ಇದು ಏನು ಹೆಂಗೆ ಆಡೋದು? ಇದು ನೋಡ್ರಿ 100-150 ರೂಪಾಯಿ ಹೇಳ್ರಿ. ಇದಕ್ಕೆ ಇದ್ರಾಗ ಏನಿದೆ ಅಂತದ ಎಷ್ಟೋ ಕಂಕ ಕೇಳಿ 50 ರೂಪಾಯಿ ಕೊಟ್ರಿ. ಒಂದ ಕಡೆ 50 ರೂಪಾಯಿ ಕೊಟ್ಟು ನೋಡು. ಏನು ಮಜಾ ಬಂತು. ಹೆಂಗ್ ದುಃಖ ಆಗತ್ತಾನ ಕೊಡಿಸ್ಬಾರ್ಬೇಕದನ. ದುಃಖ ನಾನು ಕೊಡ್ಸೋ ಮಟ್ಟ ಬಿಡಂಗಿಲ್ಲ ನೋಡಲ್ಲಿ. ಅದು ತಿರುಪತಿಗೆ ಹೋಗಿ 600 ರೂಪಾಯಿ ಕಾರ್ ತೊಗೊಂಡಿದ್ದಾನ. ಅದು ಅಲ್ಲೇ ಕುಂತಿರ್ತದ ಮುಲಿಗೆ ಇಟ್ಟದನ 600 ರೂಪಾಯಿ. ಅದೇನು ತಿಂದಿದ್ದಲ್ಲ ಉಂಡಿದ್ದಲ್ಲ ಈಗಲೇ ಇಟ್ಕೊ. ಇವ್ನಿಗೆ ಕರ್ಕೊಂಡು ಹೋಗೋದಿಲ್ಲ ನಾವು.
ಅಲ್ಲಿ ಬಂದು ಹಿಂಗೆ ಜೀವ ತಿಂತಾನ. ಸೊ ನಮ್ಮ ಅಮ್ಮನ ಜಳಕ ನೋಡ್ರಿ ಈಗ ಪೂಜೆ ಮಾಡಕತ್ತಾವ. ತಮ್ಮ ಅನ್ನ ಸಾಂಬಾರು ಮಾಡಿದ್ದಾನೆ. ಏನು ಸಾಂಬಾರು ಮಾಡಿದ್ದಾನೆ ಅಂದ್ರೆ ಹೆಸ್ರು ಕಾಳು ಹಾಕಿ ಸಾಂಬಾರು ಮಾಡಿದ್ದಾನೆ ನೋಡ್ರಿ. ಆಲೂಗಡ್ಡೆ ಹೆಸ್ರು ಕಾಳು ಹಾಕಿ. ಎರಡು ಬರೋ ದರ್ಶನ ಮಾಡ್ಕೊಂಡಿದ್ದೆ ಹುಳಪ್ಪ. ಬಸ್ ಸ್ಟ್ಯಾಂಡ್ನಾಗ ರೈಲ್ವೆ ಸ್ಟೇಷನ್ನಾಗ ನೋಡಿದಾಗ ಇಲ್ಲ, ನಾವೆಲ್ಲರೂ 7 ಗಂಟೆಗೆ ಹೋಗಿವಿ. 8 ಅನ್ನೋದಾಗ ಯಾವಾಗ ಬಣ್ಣ ಹಚ್ಚಿದ್ದಿಲ್ಲ, ಬಂಗಾರ ಕಲರ್ ಅದ ಚಂದಾಗೈತಿ ಈಗ. ದೊಡ್ಡ ಫುಲ್ ಹಿಂಗೆ ಅದು ಇನ್ನೂ ಚಂದ ಆಗಿತ್ತು. ಅದ್ರ ಬಿಸಿಲು ಐತಂತೇಳಿ ಫುಲ್ ಎಲ್ಲ ಇದು ಚಪ್ರದ ಥರ ಹಾಕ್ಯಾರ. ಸುತ್ತ ಚಿಕ್ಕ ಸ್ವಲ್ಪ ಹೋಗ್ಯಾರ. ಈಗ ಸಿಕ್ಕಾಪಟ್ಟೆ ಬಿಸಿಲಲ್ಲ, ಕಾಲು ಸುಡ್ತಾವಲ್ಲ ಚಪ್ರ ಹಾಕ್ಯಾರ. ತಿರುಪತಿ ತರ ಧರ್ಮಸ್ಥಳ ತರ ಭಾಳ ಕ್ಯೂ ಇರುತ್ತಂತ ಅನ್ಕೊಂಡಿದ್ದೆ. ಅಷ್ಟು ಕ್ಯೂ ಇಲ್ಲ. ಕ್ಯೂ ಲೈನ್ ನೋಡಿದ್ರೆ ಗೊತ್ತಾಗತ್ತ ಧರ್ಮಸ್ಥಳ ಯಾವಾಗ ಇಬ್ರನ್ನ ಕರ್ಕೊಂಡೋದ್ರೆ ಇವ್ರದ ಕೇಳೋದ ನೋಡ. ಮಕ್ಕಳನ್ನ ಬಿಟ್ಟು ಹೋದ್ರೆ ಚಂದ ಇರಲಿಲ್ಲ ಅಂತಂದು ಕರ್ಕೊಂಡಕ್ಕಿಯ. ಬಸ್ಸು ಟ್ರೇನು ಹೋಗು ಮುಂತಾಗ ಆರಾಮ್ ಹೋಗಿವಿ. ಬರೋ ಮುಂದಾಗ ಟ್ರೇನ್ ಇವ್ರ ಟ್ರೇನ್ ಅಂದ್ರು. ಈಕಿನ ಹತ್ತಿಸಿ ಕಟ್ಟ ಕುಂದಿರ್ಸಿದ್ರಲ್ಲ ಒಂದಿಬ್ರು ಗಂಡ ಮಕ್ಳು. ಅಮ್ಮನ ನಡ ಫುಲ್ ಬಗ್ಗೆಟಲ್ಲ. ವಯಸ್ಸು ಭಾಳ ಆಗೈತನ, ಒಂದು 90 ಮ್ಯಾಲ ಐತಿನ ಅಜ್ಜಿಗೆ ಅಂತ ಅಂದ್ರು. ಇನ್ನೂ ಅಷ್ಟಿಲ್ರಿ ಅಂತಂದೆ. ಇನ್ನು 75 ಹಿಂಗಿರ್ಬೋದ್ರಿ ಅಂತಂದೆ. ಅಮ್ಮನ ವಯಸ್ಸು ಎಷ್ಟು ನಮ್ಗೆ ಗೊತ್ತಿಲ್ಲ. ಎಂಬತ್ತಿನ ಇಲ್ಲ ಈಗ ಅಜ್ಜಿಗೆ ಹಾಗೆಲ್ಲ ಮದುವೆ ಜಲ್ದಿ ಮಾಡ್ತಾರ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಅವಾಗ ಹಳೇ ಕಾಲದೊಳಗೆಲ್ಲ ಮದುವೆ ಜಲ್ದಿ ಮಾಡ್ತಿದ್ರು. ಸೊ ಅದ್ರ ಪ್ರಕಾರ ನಮ್ಮ ಅಜ್ಜಿಗೆ ವಯಸ್ಸು ಒಂದು ಹೆಚ್ಚು ಕಡಿಮೆ ಒಂದು 75ರಿಂದ 80 ಇರಲ್ಲ, ಒಂದು 75 ಮೇಲೆ ಇರ್ಬೋದು ಅಷ್ಟ. 80 ಏನು ದಾಟಿರಂಗಿಲ್ಲ ಅಂತ ನಾನು ಅನ್ಕೊತೀನಿ. ಸೊ ಎಲ್ಲರೂ ಅಂದ್ಕೊಂಡಾರ ನಮ್ಮಮ್ಮ ಫುಲ್ಲು ಬಕ್ಕೊಂಡು ನಡೀತಾರಲ್ಲ. ಒಂದು ಹತ್ರ ಒಂದು 100 ವರ್ಷ ಆಗಕ್ಕೆ ಬಂದಿರ್ಬೋದೇನೋ, ನೀವು 90 ಮೇಲೆ ಹಿಂಗಂತ ಅನ್ಕೊಂತಾರ. ನೋಡಿದ್ರೆ ಎಲ್ಲರೂ ಮ್ಯಾಕ್ಸಿಮಮ್ ಹಂಗೆ ಅನ್ಕೊಂತಾರ. ಸೊ ಅಲ್ಲೂ ಮಂತ್ರಾಲಯಕ್ಕೆ ಹೋದಾಗೂ ಎಷ್ಟೊಂದು ಮಂದಿ ಅಂದರು. ಬಟ್ ನಮ್ಮ ಅಜ್ಜಿಗೆ ಅಷ್ಟೊಂದು ಏನು ವಯಸ್ಸೇನು ಆಗಿಲ್ಲ, ಒಂದು 90 ಹಿಂಗೆಲ್ಲ ಆಗಿಲ್ಲ. 80 ಒಳಗೆ ನೋಡ್ರಿ. ಅಂದ್ರೆ ಅವಾಗೆಲ್ಲ ಸುನೋದ್ ಮನೆಯಲ್ಲ. ಸೊ ಮನೆಯದು ಸಾರಿಸ್ಬೇಕಾದ್ರೆ ಬಿದ್ದು ಒಂದು 3 ಆಪ್ರೇಷನ್ ಆಗಿದ್ದಾವೆ. ಸೊ ಹಂಗಾಗಿ ಬಾಡಿ ವೀಕಾಗಿ ಬಿದ್ದು ಸೊಂಟ ಎಲ್ಲ ಮುರ್ಕೊಂಡು ಹಾಗಾಗಿ ಸೊಂಟ ಬಗ್ಗಿ ಬಿಟ್ಟೈತೆ ನೋಡ್ರಿ. ಸೊ ನಾವು ಸ್ವಲ್ಪದೆಲ್ಲ ಕೂತ್ಕೊಂಡು ಟ್ರಾವೆಲ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಕೆಲಸಗಳದಾವಲ್ಲ, ಬಟ್ಟೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಮತ್ತು ಅನ್ವಿತನ ಬಟ್ಟೆಗಳು ಒಣಗಬೇಕಲ್ಲ, ಮತ್ತು ನಸುಕ್ನಾಗನ ಹೋಗ್ತೀವಿ. ಆ್ಯಂಡ್ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ ಅನ್ವಿತನ ಹಾಸ್ಟೆಲಿಗೆ ಕಳ್ಸಕ್ಕೆ ಅಂತೇಳಿ. ಸೊ ಅನ್ವಿತ ಹಾಸ್ಟೆಲ್ಗೆ ಹೊಂಟಾಳ ಅಂತೇಳಿ ನಮ್ಮ ಅಮ್ಮ ಮೊಮ್ಮಗಳಿಗೆ ರೊಕ್ಕ ಕೊಡಾಕತ್ತಾಳ ನೋಡ್ರಿ. ಸೊ ನೋಡ್ತಿರ್ಬೋದು. ನನ್ನ ಕಡೆ ಇಷ್ಟದಾವ ಕೊಡಾಕಂತೀನಿ, ಹುಷಾರು ಚಂದಾಗಿ ಓದು ಅಭ್ಯಾಸ ಮಾಡೋ ಅಂತಂದು ನಮ್ಮಮ್ಮ ಬುದ್ಧಿವಾದ ಹೇಳಾಕಂತಿದ್ಲು. ನಾನು ಈಗ ಊಟ ಮಾಡಾಕಂತೀನಿ ನೋಡ್ರಿ. ಎಲ್ಲರದು ಊಟ ಆಗೈತಿ. ಸೊ ಓಕೆ, ಇವತ್ತಿನ ಡೇ ವ್ಲಾಗ್ ಆಗಿತ್ತು ನೋಡ್ರಿ. ಐ ಹೋಪ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.